ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸ್ವಸ್ತ್ಯಸ್ತುತಾಂ. ಭಾಗವತ ಆಮೋದದ 10ನೆಯ ಎಪಿಸೋಡ್ ಈಗ ಪ್ರಾರಂಭಗೊಳ್ಳುತ್ತಾ ಇದೆ. ಆಮೋದದ ಎಲ್ಲ ಪರೀಕ್ಷಾರ್ಥಿಗಳಿಗೆ ಹಾಗೂ ಶ್ರೋತೃಗಳಿಗೆ ಸ್ವಾಗತ, ಸುಸ್ವಾಗತ. ನಿನ್ನೆ ಹಿಂದಿನ ದಿವಸದ ಪಾಠದಲ್ಲಿ ಸುಮಾರು 43 ಪ್ರಶ್ನೆಗಳವರೆಗೆ ಚಿಂತನೆ ನಡೆದಿತ್ತು. ಯಾವ ರೀತಿಯಲ್ಲಿ ಹರಿಯ ಧ್ಯಾನ ಮಾಡಬೇಕು ಅಂತ ಪ್ರಶ್ನೆ ಕೇಳಿದ್ದ ಪರೀಕ್ಷಿತ ರಾಜ. ಭೂತ, ಭವಿಷ್ಯತ್, ವರ್ತಮಾನ ಎಲ್ಲ ಜಗತ್ತು ಬ್ರಹ್ಮಾಂಡ ಕೋಶದಲ್ಲಿ ಕಾಣುತ್ತದೆ. ಚತುರ್ದಶ ಲೋಕಾತ್ಮಕವಾದ ಅಂದರೆ 14 ಲೋಕಗಳು ಈ ರೂಪದಲ್ಲಿರ್ತಕ್ಕಂಥ ಈ ಬ್ರಹ್ಮಾಂಡ ಬ್ರಹ್ಮದೇವನಿಗೆ ಶರೀರ. ಆ ಶರೀರದೊಳಗೆ ಭಗವಂತನು ಇರೋದರಿಂದ ಭಗವಂತನಿಗೆ ಈ ಬ್ರಹ್ಮಾಂಡವು ಶರೀರವೆನಿಸಿದೆ. ಮುಂದಿನ ಪ್ರಶ್ನೆ, ವಿರಾಟ್ ಶರೀರದಲ್ಲಿ ಧ್ಯಾನ ಮಾಡಬೇಕೆನ್ನುವ ಶುಕಮುನಿಗಳ ಅಭಿಪ್ರಾಯವೇನು? ಭಗವಂತನ ವಿರಾಟ್ ರೂಪ ಚಿಂತನೆ ಮಾಡಬೇಕು ಅಂತ ಪ್ರಸ್ತಾಪ ಮಾಡಿದರು. ಹೇಗೆ ವಿರಾಟ್ ಚಿಂತನೆ ಮಾಡತಕ್ಕಂಥದ್ದು ಅಂತ ನೋಡುವಾಗ ಪಂಚಮಹಾಭೂತಗಳು, ಅಹಂಕಾರ ತತ್ವ, ಮಹತ್ತತ್ವ ಎಲ್ಲದರಿಂದ ನಿರ್ಮಾಣಗೊಂಡಿರತಕ್ಕಂಥ ಈ ಬ್ರಹ್ಮಾಂಡ ಯಾವುದು? ಪಂಚಮಹಾಭೂತಗಳು ನೆಲ, ನೀರು, ಬೆಂಕಿ, ಗಾಳಿ ಮತ್ತು ಆಕಾಶ. ಇವನ್ನ ಪಂಚ ಮಹಾಭೂತಗಳು ಅಂತ ಕರೀತಾರೆ. ಹಾಗೆಯೇ ಅಹಂಕಾರ ತತ್ವ, ಮಹತ್ತತ್ವ 7 ಆವರಣಗಳಿಂದ, ಪಂಚಮಹಾಭೂತಗಳೊಂದು, ಅಹಂಕಾರ ತತ್ವ ಒಂದು, ಮಹತ್ತತ್ವ 7 ಆವರಣಗಳಿಂದ ಕೂಡಿದ್ದು ಶರೀರದಂತಿರುವ ಈ ಬ್ರಹ್ಮಾಂಡ ಕೋಶದಲ್ಲಿ ವೈರಾಜ ಪುರುಷನೆನಿಸಿದ ಶ್ರೀಹರಿಯನ್ನು ಧ್ಯಾನ ಮಾಡಬೇಕು. ಭಗವಂತನಿಗೆ ವಿರಾಟ್ ಅನ್ನುವ ಹೆಸರುಂಟು. ಯಾಕೆ ಆ ಬ್ರಹ್ಮಾಂಡ ಕೋಶಕ್ಕೆ ವಿರಾಟ್ ಅಂತ ಹೆಸರು? ಭಾಗವತ ತಂತ್ರದಲ್ಲ ಒಂದು ಮಾತು ಬರ್ತದೆ, ಆಂಡಕೋಶೋ ವಿರಾಟ್ ಪ್ರೋಕ್ತೋ ವಿಶೇಷೇಣ ಪ್ರಕಾಶನಾತ್ ವೈರಾಜಸ್ತದ್ಗತೋ ವಿಷ್ಣು. ಇದು ವಿಶೇಷವಾಗಿ ಬ್ರಹ್ಮಾಂಡ ಕೋಶ ಪ್ರಕಾಶಿಸುವುದರಿಂದ ಅದಕ್ಕೆ ವಿರಾಟ್ ಅನ್ನೋ ಹೆಸರು ಬರ್ತಾ ಇದೆ. ಬ್ರಹ್ಮಾಂಡ ಕೋಶವು ವಿಶೇಷವಾಗಿ ಪ್ರಕಾಶಿಸುವುದರಿಂದ ಅದಕ್ಕೆ ವಿರಾಟ್ ಅಂತ ಹೆಸರಿದೆ. ಅದರ ಒಳಗೆ ಭಗವಂತ ಇರುವುದರಿಂದ, ಅಥವಾ ಬ್ರಹ್ಮಾಂಡ ಕೋಶ ಭಗವಂತನ ಶರೀರವಾಗಿರುವುದರಿಂದ ಆ ಭಗವಂತನಿಗೆ ವೈರಾಜ ಅನ್ನುವ ಹೆಸರಿದೆ. ಭಗವಂತ ವಿರಾಟ್ ರೂಪದಲ್ಲಿ, ದೊಡ್ಡ ರೂಪದಲ್ಲಿ ಇದ್ದಾನೆ ಅಂತ ಹೇಳುವಾಗ ಆ ಇಡೀ ಎಲ್ಲ ರೂಪವನ್ನು ಚಿಂತನೆ ಮಾಡಲಿಕ್ಕೆ ಕಷ್ಟ. ಹಾಗಾಗಿ ಭಗವಂತನ ವಿರಾಟ್ ಶರೀರದಲ್ಲಿ ಒಂದೊಂದು ಅವಯವ ಚಿಂತನೆಯನ್ನು ಹೇಗೆ ಮಾಡಬೇಕು? ಹಿಂದೆ ಪ್ರಸ್ತಾಪ ಆಯ್ತದು. ಸರ್ವಾವಯವ ಅಥವಾ ಅಖಂಡ ಧ್ಯಾನ ಒಮ್ಮೆಲೆ ಸಾಧ್ಯವಾಗದೇ ಇದ್ದಾಗ ಏಕಾವಯವ ಅಥವಾ ಖಂಡ ಧ್ಯಾನದಿಂದ ಪ್ರಾರಂಭ ಮಾಡಿಕೊಂಡು ಅಖಂಡ ಧ್ಯಾನದವರೆಗೆ ಸಾಗಬೇಕು ಅಂತ ಹೇಳಲಾಯಿತು. ಈ 14 ಲೋಕಗಳು ಭಗವಂತನ ವಿರಾಟ್ ರೂಪದಲ್ಲಿ ಅಡಗಿಕೊಂಡಿವೆ. ಯಾವುದದು? ಶುಕಾಚಾರ್ಯ ಹೇಳ್ತಾರೆ ಪರೀಕ್ಷಿತ ರಾಜನಿಗೆ, ಪಾತಾಳಮೇತಸ್ಯ ಹಿ ಪಾದಮೂಲಂ. ಅವನ ಭಗವಂತ ಸ್ಟ್ರೇಟ್ ಹಿಂಗೆ ನಿಂತುಕೊಂಡ ಅಂತಂದರೆ ಅವನ ಅಂಗಾಲು ಪಾತಾಳ ಲೋಕಕ್ಕೆ ಟಚ್ ಆಗ್ತದೆ. ಅಲ್ಲಿಂದ ಪ್ರಾರಂಭ ಭಗವಂತನ ದೇಹದ ರೂಪವನ್ನು ಚಿಂತನೆ ಮಾಡತಕ್ಕಂಥದ್ದು. ಹಾಗಾಗಿ ವಿರಾಟ್ ಶರೀರದ ಅಂಗಾಲು ಅಂತಂದರೆ ಪಾತಾಳ ಲೋಕ. ಪಾದಗಳ ಹಿಮ್ಮಡಿ ಅಥವಾ ಹಿಂಬಡ ಅಂತಂತೇವೆ, ಅದು ರಸಾತಲ ಲೋಕ, 2ನೇ ಲೋಕ. ಅಂದರೆ ಭೂಮಿಯ ಕೆಳಗೆ 7 ಲೋಕಗಳು, ಭೂಮಿಯ ಮೇಲೆ 7 ಲೋಕಗಳು. ಈಗ ಭೂಮಿ ಕೆಳಗೆ 7 ಲೋಕಗಳು ಅಂತ ಹೇಳುವಾಗ ಅತಲ, ಅದು ಮುಂದೆ ಬರಲಿಕ್ಕಿದೆ, ಸ್ವಲ್ಪ ಗಮನಿಸ್ಬೋದು. ಇವಾಗ ಅತಲ, ವಿತಲ, ಸುತಾತಲ, ಅತಲ, ವಿತಲ, ಸುತಲ, ತಲಾತಲ, ರಸಾತಲ, ಮಹಾತಲ, ಪಾತಾಳ. ಪಾತಾಳ ಲೋಕ ಕೊನೆಯದು. ಹಾಗಾಗಿ ಭಗವಂತ ಸ್ಟ್ರೇಟ್ ನಿಂತುಕೊಂಡ ಅಂದರೆ ಅವನ ಅಂಗಾಲು ಪಾತಾಳ ಲೋಕಕ್ಕೆ ಟಚ್ ಆಗ್ತದೆ, ಅದು ಪಾತಾಳ ಲೋಕ. ಅದರ ನಂತರ ಮೇಲೆ ಬರತಕ್ಕಂಥದ್ದು ಹಿಂಬಡ ಜಾಗವನ್ನು ರಸಾತಲ ಲೋಕ ಅಂತ ಗುರುತಿಸಬೇಕು. ಪಾದಗಳ ಗಂಟು ಎಡಬದಿಯಲ್ಲಿ ಉಂಟು, ಬಲಬದಿಯಲ್ಲಿ ಇರುತ್ತದೆ, ಸ್ವಲ್ಪ ಮೇಲಿನ ಭಾಗ, ಅದು ಮಹಾತಲ ಲೋಕ ಅನಿಸ್ತದೆ. ಮೊಳಕಾಲಿಗೆ ಬಂದಾಗ ಅದನ್ನು ಮೀನಖಂಡದ ಜಾಗ ಅಂತೇನು ಕರಿತೇವೆ, ಅದನ್ನು ತಲಾತಲ ಲೋಕ ಅಂತ ಪರಿಗಣಿಸಬೇಕು. ಅವನ
ಕಾಲು ಮಂಡಿ ಎರಡೂ ಕೂಡ ಅದನ್ನು ಸುತಲ ಲೋಕ ಅಂತ ಭಾವಿಸಬೇಕು. ಎರಡೂ ತೊಡೆಗಳಲ್ಲಿ ಕೆಳಗಿನ ಭಾಗ ವಿತಲ ಲೋಕ, ಮೇಲಿನ ಭಾಗ ಸುತಲ ಲೋಕ. ಕೆಳಗಿನ ಭಾಗ ವಿತಲ ಲೋಕ, ಮೇಲಿನ ಭಾಗ ಅತಲ ಲೋಕ ಎಂಬುದಾಗಿ ಭಾವಿಸಬೇಕು. ಸೊಂಟ ನಡುಭಾಗ ಅಂತೇನುಂಟು ಅದು ಭೂಲೋಕವಾಗುತ್ತದೆ. ಇನ್ನು ಭೂಮಿಯಿಂದ ಮೇಲೆ 7 ಲೋಕಗಳುಂಟು. ಅದು ಯಾವುದು ಅಂತ ನೋಡುವಾಗ ಭೂಲೋಕ ನಾಭಿ, ಅವನ ಹೊಕ್ಕಳು ಅಂದರೆ ಭೂಲೋಕ. ಭುವರ್ಲೋಕ ಅಂದರೆ ಅವನ ಎದೆ. ಸ್ವರ್ಲೋಕ ಅಥವಾ ಸ್ವರ್ಗಲೋಕ ಅಂತಂದರೆ ಅವನ ಕುತ್ತಿಗೆ. ಅದಕ್ಕೂ ಮೇಲಿನಾಗಿರ್ತಕ್ಕಂಥ ಮಹರ್ಲೋಕ ಅಂದರೆ ಭಗವಂತನ ಮುಖ. ಅದಕ್ಕೂ ಮೇಲಿನ ಜನೋಲೋಕ ಭಗವಂತನ ಹಣೆ. ಅದಕ್ಕೂ ಮೇಲಿನ ತಪೋಲೋಕ ಅಂದರೆ ಭಗವಂತನ ಹಣೆ ತಪೋಲೋಕವಾಗ್ತದೆ. ಮುಖ ಜನೋಲೋಕ, ಹಣೆ ತಪೋಲೋಕ, ತಲೆ ಎಲ್ಲಕ್ಕಿಂತ ಮೇಲೆ ಇರತಕ್ಕಂತಹದ್ದು ಕೊನೆಯ ಲೋಕ ಸತ್ಯಲೋಕ. ಹೀಗೆ ಪಾತಾಲಾದಿ 14 ಲೋಕಗಳು ಈ ವಿರಾಟ್ ದೇಹದ ಪಾದಾದಿ ಅವಯವಗಳಿಂದ ಹುಟ್ಟಿ ಆಯಾ ಅವಯವಗಳನ್ನೇ ಆಶ್ರಯಿಸಿವೆ. ಅವು ಹುಟ್ಟಿದ್ದು ಅಲ್ಲೇ ಆಶ್ರಯ ಪಡೆದಿರತಕ್ಕಂಥದ್ದು. ಈ ರೀತಿ ಚಿಂತನೆಯನ್ನು ಮಾಡಬೇಕು. ಹಾಗೆ ಭಗವಂತನ ಚಿಂತನೆ ಅಂತ ಅನ್ನುವಾಗ ಯಾವುದೋ ಒಂದು 6 ಇಂಚಿನ ಮೂರ್ತಿನೋ ಅಥವಾ ಒಂದು ಫೋಟೋನೋ ಪ್ರತೀಕವೋ ಇಷ್ಟೇ ಭಗವಂತ ಅಂತ ತಿಳ್ಕೊಳ್ತಕ್ಕದ್ದಲ್ಲ. ಅದರಲ್ಲಿ ಭಗವಂತ ಇದ್ದಾನೆ ಸರಿ, ಆದರೆ ಅಷ್ಟೇ ಭಗವಂತ ಅಲ್ಲ. ಅದಕ್ಕಿಂತ ವಿಶಾಲವಾದ ವ್ಯಾಪ್ತವಾದ ದೊಡ್ಡ ಜಾಗದಲ್ಲಿ ಭಗವಂತ ಹರಡಿಕೊಂಡಿದ್ದಾನೆ ಅನ್ನುವ ಚಿಂತನೆ ಈ ವಿರಾಟ್ ರೂಪದ ಚಿಂತನೆ ಅನ್ನಿಸ್ತಕ್ಕಂಥದ್ದು. ಈ 14 ಲೋಕಗಳನ್ನು ನೆನಪಿಡುಗೋಸ್ಕರ ಭಗವಂತನ ರೂಪದಲ್ಲಿ ವಿರಾಟ್ ರೂಪದಲ್ಲಿ ಅದು ಉಂಟು ಅಂತ ಚಿಂತನೆ ಮಾಡ್ತಕ್ಕಂಥ ಕ್ರಮ ಹೇಗೆ ಅಂತ ಒಂದು ನಕ್ಷೆಯನ್ನು ಕೂಡ ಪುಸ್ತಕದಲ್ಲಿ ಕೊಟ್ಟಿದೆ. ಆ ನಕ್ಷೆಯನ್ನು ನೋಡಿ ಬ್ರಹ್ಮಾಂಡ ನಾಯಕನಲ್ಲಿ ಅಥವಾ ವಿರಾಟ್ ರೂಪದಲ್ಲಿ ಆಶ್ರಿತವಾದ 14 ಲೋಕಗಳನ್ನು ಗುರುತಿಸಿ, ಆಗಲಿದಂತಾನೆ ಅಂಗಾಲಿಂದ ಪ್ರಾರಂಭ ಮಾಡಿಕೊಂಡು ಒಂದೊಂದೇ ಜಾಗ, ಅದು ಪಾತಾಳ ಲೋಕ, ಅದು ಪ್ರಾರಂಭದ ಸಂದರ್ಭ ಅಂತ ಹೀಗೆ ಅದನ್ನು ಗುರುತಿಸಿದಾಗ ಮತ್ತಷ್ಟು ದೃಢ ಆ ವಿಷಯ ಆಗ್ಲಿಕ್ಕೆ ಸಾಧ್ಯವಾಗ್ತದೆ ಅನ್ನೋದನ್ನು ಚಿಂತನೆ ಮಾಡ್ತಕ್ಕಂಥದ್ದು. ಅದನ್ನು ನಕ್ಷೆಯನ್ನು ನೋಡಿ ಅದನ್ನು ಪುಸ್ತಕದಲ್ಲಿ ಕೊಡಲಾಗಿದೆ. ಅದನ್ನು ನೋಡಿ ಗುರುತಿಸುವ ಪ್ರಯತ್ನವನ್ನು ಅಭ್ಯಾಸವನ್ನು ಮಾಡೋಣ. ಮುಂದೆ 14 ಲೋಕಗಳು ಯಾವುವು? ಭಗವಂತ ವಿರಾಟ್ ರೂಪ ಅಂದರೆ 14 ಲೋಕಗಳಲ್ಲಿ ವ್ಯಾಪಿಸಿವೆ ಅಂತ ಹಿಂದೆ ಪ್ರಸ್ತಾಪ ಆಯಿತು. ಅದಕ್ಕಾಗಿ ಅಲ್ಲೊಂದ್ಸಲ ಹೇಳಿದ್ದು 14 ಲೋಕ ಯಾವುದು ಅಂತ. ಭೂಮಿಯ ಇಂದ ಕೆಳಗೆ 7 ಲೋಕಗಳು ಆಗಲೇ ಗಮನಿಸಿದಂತೆ ಅತಲ, ವಿತಲ, ಸುತಲ, ತಲಾತಲ, ಮಹಾತಲ, ರಸಾತಲ, ಪಾತಾಲ. ಭೂಮಿಯಿಂದ ಮೇಲೆ 7 ಲೋಕ. ಭೂಹು, ಭುವಃ, ಸ್ವಹಃ, ಮಹಃ, ಜನಃ, ತಪಃ, ಸತ್ಯ. ಹಾಗಾಗಿ ಇದನ್ನು ನಾವು ಭಗವಂತನ ವಿರಾಟ್ ರೂಪ ಚಿಂತನೆಯನ್ನು ನಡೆಸಬೇಕು ಅಂತ ಶುಕಾಚಾರ್ಯ ತಿಳಿಸಿಕೊಡ್ತಾರೆ. ಮುಂದೆ ಪ್ರಶ್ನೆ ನೋಡುವಂತಾಗಿದ್ದರೆ 48ನೇ ಪ್ರಶ್ನೆ, ವಿರಾಟ್ ದೇಹದ ಪಾದಾದಿಗಳಿಂದ ಅತಲಾದಿ ಲೋಕಗಳಂತೆ ಏನೆಲ್ಲ ಸೃಷ್ಟಿಯಾಯಿತು? 14 ಲೋಕ ಸ್ಥೂಲವಾಗಿರ್ತಕ್ಕಂಥದ್ದು, ದೊಡ್ಡದಾಗಿರ್ತಕ್ಕಂಥದ್ದು ಗೊತ್ತಾಯಿತು. ಇದರಂತೆ ಮತ್ತೇನು ಆ ವಿರಾಟ್ ರೂಪದಿಂದ ಸೃಷ್ಟಿಯಾಯಿತು ಅಂತ ನೋಡುವಂತಾಗಿದ್ದರೆ, ಈ ವಿರಾಟ್ ರೂಪನ ಪುರುಷನ ತೋಳುಗಳು ಅಂದರೆ ಇಂದ್ರಾದಿ ಲೋಕಪಾಲಕರು. ಭಗವಂತನ ತೋಳುಗಳಿಂದ ಇಂದ್ರಾದಿ ಲೋಕಪಾಲಕರು ಹುಟ್ಟಿದ್ದಾರೆ. ಅವನ ಕಿವಿ ಅಂದರೆ ಗೋಲಕ, ಇದೇನು ಅದೇ ದಿಕ್ಕುಗಳು. ಶಬ್ದ, ಇವತ್ತು ನಾವೇನು ಕೇಳ್ತೇವೆ ಮಾತಾಡ್ತೇವೆ, ಇದು ಶಬ್ದ ಅಂದರೆ ಶ್ರವಣೇಂದ್ರಿಯ. ಅವನ ಶ್ರವಣೇಂದ್ರಿಯ ಅಂದರೆ ಕಿವಿಯನ್ನು ಅಂದರೆ ಶ್ರವಣವನ್ನು ಶಬ್ದವನ್ನು ಕೇಳತಕ್ಕಂಥ ಇಂದ್ರಿಯಕ್ಕೆ ಶ್ರವಣೇಂದ್ರಿಯ, ಕಿವಿ ಅಂತ ಹೆಸರು. ಮೂಗಿನ ಹೊರಳೆಗಳು ಅಂತಂದರೆ ಭಗವಂತನ ಮೂಗಿನ ಹೊರಳೆಗಳು ಅಂದರೆ ನಾಸತ್ಯ ಮತ್ತು ದಸ್ರ ಎಂಬ 2 ಅಶ್ವಿನಿ ದೇವತೆಗಳಾಗಿದ್ದಾರೆ. ಅವನ ಮೂಗು ಅಂದರೆ ಘ್ರಾಣೇಂದ್ರಿಯವಾಗಿದೆ. ಘ್ರಾಣೇಂದ್ರಿಯ ಅಂದರೆ ರಸವ ಪದಾರ್ಥವನ್ನು, ಪರಿಮಳ, ಸುವಾಸನೆಯೋ ಕೆಟ್ಟ ವಾಸನೆಯೋ ಅದನ್ನು ಸೇವಿಸ್ತಕ್ಕಂಥ ಅಥವಾ ಮೂಸಿ ನೋಡತಕ್ಕಂತಹ ಅದರ ಜ್ಞಾನ ಪಡ್ಕೊಳ್ತಕ್ಕಂಥಕ್ಕೆ ಘ್ರಾಣೇಂದ್ರಿಯ ಅಂತ ಕರಿತೇವೆ. ಘ್ರಾಣೇಂದ್ರಿಯವೇ ಆಗಿದೆ, ಗಂಧವಾಗಿದೆ. ಇವನ ಬಾಯಿ ಅಂದರೆ ಬೆಳಗುವ ಅಗ್ನಿಯಾಗಿದೆ. ಅದಕ್ಕಾಗಿ ಪುರುಸೂಕ್ತದಲ್ಲಿ ಮುಖಾದಿಂದ್ರಶ್ಚಾಗ್ನಿಶ್ಚ ಪ್ರಾಣಾದ್ವಾಯುರಾಜಾಯತ, ಅವನ ಬಾಯಿಂದ ಅಗ್ನಿ ಹುಟ್ಟಿದೆ ಅಂತ ಅಲ್ಲಿ ಹೇಳಿದ ಕ್ರಮ ಉಂಟು. ಹಾಗೆಯೇ ಕಣ್ಣಿನ ಗೋಲಕ ಅಂದರೆ ಸ್ವರ್ಗಲೋಕ. ಇವನ ಕಣ್ಣು ಅಂದರೆ ಸೂರ್ಯ. ಇವನ ರೆಪ್ಪೆಗಳು ಅಂದರೆ ಮನುಷ್ಯ ಹಾಗೂ ದೇವಾದಿಗಳ ಹಗಲು ರಾತ್ರಿಗಳು. ಇವೇ ಕಣ್ಣಿನ ರೆಪ್ಪೆ ಅಂದರೆ. ಭಗವಂತನ ಕಣ್ಣಿನ ರೆಪ್ಪೆ ಅಂದರೆ ಇಡೀ ಒಂದು ಹಗಲು ರಾತ್ರಿ ಎಲ್ಲ ದೇವತೆಗಳ ಮನುಷ್ಯದ್ದು ಆಗಿಬಿಡುತ್ತದೆ. ಇವುಗಳೆಲ್ಲವೂ ಅಲ್ಲಿಯೇ ಹುಟ್ಟಿ ಅಲ್ಲಿಯೇ ಆಶ್ರಿತವಾಗಿವೆ. ಆ ಭಗವಂತನ ಹುಬ್ಬು ಅಂದರೆ ಬ್ರಹ್ಮಲೋಕವಾಗಿದೆ. ಅವನ ತುಟಿಗಳು ಅಂದರೆ ನೀರಿನ ಆಶ್ರಯ ಪಡೆದಿರತಕ್ಕಂಥದ್ದು, ನೀರಿಗೆ ಆಶ್ರಯ ಕೊಟ್ಟಿರ್ತಕ್ಕಂಥದ್ದು.
ಅವನ ನಾಲಿಗೆ ಎಂದರೆ ಸಿಹಿ ಮುಂತಾದ ರಸಗಳಿಗೆ ಉತ್ಪತ್ತಿ ಸ್ಥಾನವಾಗಿದೆ. ಇವನ ಮಾತುಗಳು ಅಂದರೆ ಭಗವಂತನ ಮಾತುಗಳು, ವಿರಾಟ್ ರೂಪದ ಮಾತುಗಳು ಅಂತಂದರೆ ಗಾಯತ್ರಿ ಮುಂತಾದ ಛಂದಸ್ಸುಗಳಿವೆ, ಅವೇ ಅದರ ಮಾತುಗಳು. ಕೋರೆದಾಡಿಗಳು ಅಂದರೆ ಸೂರ್ಯಚಂದ್ರರು. ಅವನ ಹಲ್ಲುಗಳು ಅಂದರೆ ನಕ್ಷತ್ರಗಳು. ಭಗವಂತನ ಮಂದಹಾಸ ಅದನ್ನೇ ಮೋಹಕ ಶಕ್ತಿ ಅಂತ ಕರೀತಕ್ಕಂಥದ್ದುಂಟು. ಕುಡಿನೋಟ ಅಂದರೆ ನಿರಂತರವಾಗಿರತಕ್ಕಂತಹ ಪ್ರಪಂಚದ ಸೃಷ್ಟಿ. ಹೀಗೆ ಭಗವಂತನ ವಿರಾಟ್ ರೂಪದಿಂದ ಇನ್ನೆಲ್ಲ ಸೃಷ್ಟಿಯಾಗಿರುವುದನ್ನು ಈ ವಿವರದ ಮೂಲಕ ತಿಳಿಯಬಹುದಾಗಿದೆ. ಶ್ರೀಕೃಷ್ಣಾರ್ಪಣಮಸ್ತು.